ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಿಮಗೆ ರಾಜಸ್ಥಾನಿ ಸ್ಟೈಲ್ ದಹಿ ತಡ್ಕ ವಿತ್ ಹರ್ಬ್ ರೈಸ್ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಯಮ್ಮಿಯಾಗಿ ಚೆನ್ನಾಗಿರುತ್ತೆ ರೀ. ಕುಕ್ಕರಲ್ಲಿ 2 ಕಪ್ ಬಾಸ್ಮತಿ ತಗೊಳ್ಳಿ. ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. 2.5 ಕಪ್ ನೀರು ಹಾಕಿ. ನಾನು ಡೈರೆಕ್ಟ್ ಆಗಿ ಇಡ್ತಿದ್ದೀನಿ ರೀ, ಅದಕ್ಕೆ 1 ವಿಸಿಲ್ ಹಾಕಿಸ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ 1 ಸ್ಪೂನ್ ಬೆಣ್ಣೆ ತಗೊಳ್ಳಿ. ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೊಂಡು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದು ಹಸಿ ವಾಸನೆ ಹೋಗೋವರೆಗೂ ಈ ಥರ ಹುರ್ಕೊಳ್ಳಿ. ಸ್ವಲ್ಪ ಆರಿಗೇನೋ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ಮಾಡ್ಕೊಂಡಿದ್ದೀವಲ್ಲ ಬಾಸ್ಮತಿ ಅನ್ನ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೋರಿಸ್ತಿದ್ದೀನಿ ನೋಡಿ, ಈ ಥರ. ಅಷ್ಟೇ, ಕಲರ್ಫುಲ್ ಆಗಿರೋ ಬಾಸ್ಮತಿ ಹರ್ಬ್ ರೈಸ್ ರೆಡಿ. ಅಷ್ಟೇ, ಹರ್ಬ್ ರೈಸ್ ರೆಡಿ ಆಯ್ತು ನೋಡಿ, ಕಲರ್ಫುಲ್ ಆಗಿ. ಈಗ ದಹಿ ತಡ್ಕ ತೋರಿಸ್ತೀನಿ ರೀ. 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ. 1 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಹುರಿದ ಮೇಲೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕಿ, ಅರ್ಧ ಸ್ಪೂನ್ ಅರಿಶಿನ ಹಾಕಿ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ. ಮೊಸರನ್ನ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಆವಾಗೆ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ರೀ. ಅದರಲ್ಲಿ 1.5 ಸ್ಪೂನ್ ಉಪ್ಪು ಹಾಕಿ, ಅರ್ಧ ಸ್ಪೂನ್ ಸಕ್ಕರೆ ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಅಷ್ಟೇ, ದಹಿ ತಡ್ಕ ರೆಡಿ ನೋಡಿ. ಮನೆಯಲ್ಲೇ ಈಸಿಯಾಗಿ ರಾಜಸ್ಥಾನಿ ಸ್ಟೈಲ್ ದಹಿ ತಡ್ಕ ವಿತ್ ಹರ್ಬ್ ರೈಸ್ ಮಾಡ್ಕೋಬೋದು ರೀ. ಯಮ್ಮಿಯಾಗಿ ರುಚಿಯಾಗಿ ಇರುತ್ತೆ ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.